ಆಯ್ತಾ? ನಮಸ್ತೆ ಬಂಧುಗಳೇ. ಇವತ್ತಿನ ನಾನು ಅಫಜಲ್ಪುರ ತಾಲೂಕಿನ ಗತ್ತರ ಗ್ರಾಮದಲ್ಲಿ ಈ ಚರಂಡಿ ನೀರು ಕಾಣ್ತಾ ಇದ್ದಾವೆ. ಈ ಚರಂಡಿ ನೀರು ಇದು ಎಲ್ಲದ ಅಂತ ಅನ್ಕೊಂಡಿರಿ. ಇದೇ ನಾವು ಜೈಪುರ್ ನಗರ ಒಂದು ಅಂಗನವಾಡಿ ಕೇಂದ್ರ ಅದ. ಬರೀ ತೋರಿಸ್ತೀನಿ ನೋಡಿ. ಈ ಅಂಗನವಾಡಿ ಕೇಂದ್ರದ ಮುಂದೆ ಯಾವ ರೀತಿ ಚರಂಡಿ ನೀರು ಯಾವ ರೀತಿ ನೋಡ್ರಿ. ಇದ್ರ ಬಗ್ಗೆ ನಾ ಈಗಾಗಲೇ ಒಂದು ವರ್ಷ ಹಿಂದೆ ತಹಸೀಲ್ದಾರ್ ಅವರು ಗಮನಕ್ಕೆ ತೊಗೊಂಡಿದ್ದ, ಆಮೇಲೆ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತೊಗೊಂಡಿದ್ದೀನಿ. ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ಬೇಕಲ್ಲ ಅವರು ಅಧಿಕಾರಿಗಳು, ಅಫಜಲ್ಪುರ ಶಾಸಕರು. ಇಲ್ಲೇ ಸಣ್ಣ ಮಕ್ಕಳು ಇಲ್ಲಿ ಅಂಗನವಾಡಿಗೆ ಬರ್ತಾರ, ಇದರಿಂದ ಅವರು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅಂಗನವಾಡಿ ಕಟ್ಟೋದು ಅವರಿಗೆ ನಾವು ಒಂದು ಒಳ್ಳೆ ಎಜುಕೇಷನ್, ಒಳ್ಳೆ ಆರೋಗ್ಯ ಕೊಡೋಕೆ ಅವರಿಗೆ ಅನಾರೋಗ್ಯದ ಬೆಳೆದಿಲ್ಲ ನಾವು ದುರುದ್ದೇಶದಿಂದ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು CDP ಆಗಿರ್ಬೋದು, ಏನು ಮಾಡ್ತಾಯಿದ್ರಿ ನೀವು ಅಫಜಲ್ಪುರಲ್ಲಿ? ಇದೇನದ ಕಚರ ಏನು ಅಂಗನವಾಡಿ ತಂದು ಹಾಕೋದು ಅದೇ ಕಚರ. ಇದು ಸಂಬಂಧ ಇಷ್ಟೆಲ್ಲ ಅಂಗನವಾಡಿ ಗೊತ್ತಿದ್ರು ಕೂಡ ದುರುದ್ದೇಶದಿಂದ ಏನು ಮಾಡಿದ್ರು, ಆ ಮೇಲಿನ ಬರೋ ಚರಂಡಿ ನೀರಿಂದ ಇಲ್ಲಿ ತಂದು ನಿಲ್ಲಂಗೆ ಮಾಡ್ಯಾರ. ಅಲ್ಲೆಲ್ಲ ಮೇಲಿನ ಸರಿಯಾಗಿ ಬರ್ತದ, ಇಲ್ಲಿ ಬಂದು ಇಲ್ಲಿ ನಿಂದಿರ್ತದ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ PD ಆಗಿರ್ಬೋದು, ಆಮೇಲೆ ನಮ್ಮ CDP ಆಗಿರ್ಬೋದು, ತಾಲೂಕ್ ಪಂಚಾಯತ್ EO ಆಗಿರ್ಬೋದು, ತಹಸೀಲ್ದಾರು, ಆಮೇಲೆ ನಮ್ಮ MI ಪಾಟೀಲ್ ಅವರು ನೋಡ್ರಿ. ಇದು ನೀವು ಅಫಜಲ್ಪುರಲ್ಲಿ ನೋಡ್ರಿ, ನೀವು ಬರ್ತೀರಿ, ಯಾರಿಗೆ ಕಳಿಸ್ತೀರಿ ಕಳಿಸ್ರಿ. ಇದು ಶಾಶ್ವತ ಪರಿಹಾರ ಕಲಿಸ್ಬೇಕು. ಚರಂಡಿ ಏನು ಹೊಲಸು ತೆಗೆಯೋದು ಬಿಡೋದಲ್ಲ, ಇದಕ್ಕೆ ಶಾಶ್ವತ ಪರಿಹಾರ ಕಲಿಸ್ಬೇಕು ಅಂತೇಳಿ ನಾನು ನಿಮ್ಗೆ ಒತ್ತಾಯ ಮಾಡ್ತಾಯಿದ್ದೀನಿ.